ಇವತ್ತು ನನ್ನ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಡೈರೆಕ್ಟರ್, ಆಕ್ಟರ್, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನ ಕಂಟೆಂಟ್ ಕ್ರಿಯೇಟರ್. ಅವರು ಬೇರೆ ಯಾರು ಅಲ್ಲ, ಅಕ್ಷಯ್ ಅಲಿಯಾಸ್ ಅಕ್ಷತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೈಸೂರಿನ ಹುಡುಗ ಅಕ್ಷಯ್ ಅವ್ರು ನಮ್ಮ ಜೊತೆಗಿದ್ದಾರೆ. ನನ್ನಂತ ಹುಡುಗಿ ನೋಡಿದ್ಮೇಲೆ ಸೀರಿಯಸ್ ಯಾಕೆ? ಬಟ್ ಲಿಟ್ರಲಿ ಆ ಕಣ್ಣಿನ ನೋಟ ಇದೆ. ಈ ಫೋಟೋ ನೀವು ನೋಡಿ. ಅಕ್ಷತೆ ಅನ್ನೋ ಹೆಸರು ಕೇಳಿದ ತಕ್ಷಣ ನನಗೆ ನಗು ಬರುತ್ತೆ. ಈ ಅಕ್ಷತೆ ಎಲ್ಲಿಂದ ಕರ್ಕೊ ಬಂದ್ರಿ? ನಿಮಗೆ ಹೆಂಗದು ಅಕ್ಷಯ್ ಅಕ್ಷತೆ ಅಂತ ಇಟ್ಕೊಳ್ಳೋಣ ಅಂತ ಹೆಂಗ ಅನಿಸ್ತು? ಅಕ್ಷತೆ ಇವಾಗಲೇ ಹೇಳ್ಬಿಡು ನನಗೆ, ನಿನ್ಗೆ ನಾನು ನಿಮ್ಮ ಮಮ್ಮಿ ಬೇಕೋ ಇಲ್ಲ ನಿನ್ ಪ್ರೀತಿಸ್ತಾರ ಹುಡುಗ ಬೇಕೋ ಈಗಲೇ ಡಿಸೈಡ್ ಮಾಡ್ಬಿಟ್ಟು ಹೇಳ್ದೆ. ನೀವೇ ಬೇಕು ಮಮ್ಮಿ. ನಮ್ಮಮ್ಮ ಏನಾದ್ರು ಬೈಬೇಕಾದ್ರೆ ನಮ್ಮಮ್ಮ ಯೂಸ್ ಮಾಡೋ ಸ್ಲ್ಯಾಂಗ್ ಅದು. ಅಕ್ಷತೆ ಹಳದೋಳ ಲೈಕ್ ನಮ್ಮಮ್ಮ ಬೈತಿದ್ರಲ್ಲ, ಐ ಜಸ್ಟ್ ಯೂಸ್ ದಟ್. ಮಮ್ಮಿ ನಂಗೆ ನೀನ್ ತೋರ್ಸೋ ಹುಡುಗನೂ ಬೇಡ ಮಮ್ಮಿ, ನಂಗೆ ನೀನು ನಮ್ಮ ಮಮ್ಮಿ ನೀನೇ ಬೇಕು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಡಬಲ್ ಆಕ್ಟಿಂಗ್, ಅತ್ತೆನೂ ನೀವೇ ಮಾಡಿ, ಸೊಸೆನೂ ನೀವೇ ಮಾಡಿ, ಮಗಳು ನೀವೇ ಆಗಿ, ಅಮ್ಮನೂ ನೀವೇ ಆಗಿ ಮದುವೆ ಆಗ್ಬೇಕಾ ಬೇಡವಾ ಅಕ್ಷಯ್ ಅವರು? ಇದು ನಮ್ಮ ಮನೇಲಿ ನಮ್ಮಮ್ಮ ನೋಡ್ತಾ ಇದ್ರೆ ಸಿಕ್ಕರು ನಿಂಗೊಬ್ರು ಈ ಕ್ವಶನ್ ನಿನ್ ಜೊತೆ ಕೇಳೋದಕ್ಕೆ. ಹಲೋ ಮಮ್ಮಿ, ಮಮ್ಮಿ ಕೇಳಿಸ್ತಿದ್ಯಾ ಮಮ್ಮಿ? ಕೇಳಿಸ್ತಿದೆ, ಹೇಳಿ. ಏನ್ ಮಮ್ಮಿ ಇವರು ನಮ್ಮ ಅತ್ತೆ ಹುಚ್ಕೊಂಡೆ ಮಮ್ಮಿ. 5 ಸತಿ ಕಾಪಿ ಕುಡಿತಾಳೆ, ಏನ್ ಗಂಟಗೊಂದ್ಸತಿ ಕಾಪಿ ಮಾಡ್ಕ ಕೇಳ್ತಾಳೆ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ನಾಗರಾಜ್ವರು ಬಂದು ನರಳಾಡಿ ಸಾಯಬಾರ್ದ. ಏನ್ ಮಮ್ಮಿ ಇಂಥ ಮನೆಗೆ ಮದ್ವೆ ಮಾಡಿದ್ಯಾ ನೀನು? ಏನ್ ವರದಕ್ಷಿಣೆ ಇಸ್ಕೊಳ್ಳಿಲ್ವಾ ಇವರು? ಫ್ರೀಯಾಗಿ ಮಾಡ್ಬಿಟ್ಟಿದ್ಯಾ ಪುಷ್ಕಟ್ಟುಳು ತೊಳಗ್ಬಿಡ್ಲಿ ಅಂತ? ಇಲ್ಲ ಈಗ ಇನ್ನೊಂದ್ಸತಿ ಕಾಪಿ ಕೇಳ್ತಾಳೆ. ಅಕ್ಷತೆ ಒಂಚೂರು ಕಾಪಿ ಮಾಡ್ಬಿಡವ ಸೊಸೆ ಅಂತ. ಅವಾಗ ವಿಸ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಮಮ್ಮಿ. ಎಲ್ಗೋದ್ರೆ ನಂಗೆ ಗೊತ್ತಿಲ್ಲ ನೋಡೋ, ನೀನೇ ಬಿಡ್ಸ್ಕೊಡ್ಬೇಕು. ಏನಿವಳು ಮನೇನ ವರ್ಷದಂಗೆ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಗ್ಯಾಸ್ ಮೇಲೆ ಏನು ಹಾಲು ಅಗ್ಗೆ ಅದಲ್ಲ. ಅಯ್ಯೋ ದರಿದ್ರ ಮುಂಡೆ ಅಕ್ಷತೆ ಏನೇ ಮಾಡ್ತಾ ಕುಂತಿದ್ದಿ ಇಲ್ಲಿ? ಅಯ್ಯೋ ಹಾಳಾದೊಳೆ, ನಮ್ಮ ಮನೆ ಹಾಳು ಮಾಡಕ್ಕಿಂತಲೇ ಉಟ್ಬಿಟ್ಟಲ್ಲೇ. ಏನೇ ನೀನು? ಒಂದು ಕೆಲಸ ಕೊಟ್ಟೆ ಕಂಡೆ ನಿನ್ಗೆ, ಗ್ಯಾಸ್ ಮೇಲೆ ಹಾಲದೆ ಮಾಡು ಅಂತ ಮಾಡಿದೆ ನೀನು. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಡೈರೆಕ್ಟರ್, ಆಕ್ಟರ್, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನ ಕಂಟೆಂಟ್ ಕ್ರಿಯೇಟರ್. ಅದರಲ್ಲೂ ನನ್ನ ಫೇವ್ರೆಟ್ ಕ್ರಿಯೇಟರ್ ಅಂತಾನೆ ಹೇಳ್ಬಹುದು. ಇವರು ವಿಡಿಯೋಗೋಸ್ಕರ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ಅವರು ಬೇರೆ ಯಾರು ಅಲ್ಲ, ಅಕ್ಷಯ್ ಅಲಿಯಾಸ್ ಅಕ್ಷತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ. ಹಾಯ್, ನಮಸ್ತೆ. ನಮಸ್ತೆ ಅಕ್ಷಯ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ ಒಂದ್ ವಿಷಯ ನಾನು ಹೇಳ್ಬಿಡ್ತೀನಿ, ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಣಿಸೋಷ್ಟು ಪೋಕಿ ಮ್ಯಾನ್ ಅಲ್ಲ. ಸೀರಿಯಸ್ ಆಗಿರ್ತಾರೆ. ಆಕ್ಚುಲಿ ಬಂದ್ ಅರ್ಧ ಗಂಟೆ ಆಯ್ತು, ಹೆವಿ ಸೀರಿಯಸ್ ಆಗಿದ್ದಾರೆ. ನನ್ನಂತ ಹುಡುಗಿ ನೋಡಿದ್ಮೇಲೆ ಸೀರಿಯಸ್ ಯಾಕೆ? ಅಲ್ಲ, ನಿಮ್ ನೋಡಿದ್ಮೇಲೆ ಸೀರಿಯಸ್ ಆಗ್ಬೇಕಂತ ಅನ್ಸ್ತದೆ. ಅಪ್ಪಿದಪ್ಪ ಏನಾದ್ರು ಹೇಳಿ, ಅದು ಏನಕ್ಕೆ, ಅದು ಬೇರೆ ನ್ಯೂಸ್ ಚಾನೆಲ್ ಕರ್ಕೊಂಡ್ ಬಂದಿದ್ದೀರಾ, ಆಮೇಲೆ ನಮ್ಮನೆ ನಿಲ್ಸಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ಬಿಡ್ತೀವಿ, ಸ್ಲೇಟ್ ಕೊಟ್ಬಿಡ್ತೀವಿ ಅಂತ ಭಯ. ಓಕೆ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೆಂಗ್ ನಡೀತಿದೆ ಜೀವನ? ಸಖತ್ತಾಗಿ ನಡೀತಾ ಇದೆ. ಅದ್ರಲ್ಲಿ ಒಂದು ಮಿಸ್ ಮಾಡ್ದೆ ನಾನು. ಆಕ್ಚುಲಿ ಎಲ್ಲ ಇಂಟ್ರೋದಲ್ಲಿ ಏನದು ಮೈಸೂರಿನ ಹುಡುಗ ಅಕ್ಷಯ್ ಅವ್ರು ನಮ್ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಮೈಸೂರು ನಿಮ್ಮೂರು, ಬಟ್ ಇಲ್ಲಿದ್ದೀರಾ ಯಾಕೆ? ಯಾಕೆ ಅಂದ್ರೆ ಲೈಕ್ ಎಲ್ರಿಗೂ ಅವ್ರವ್ರದ್ದೇ ಊರು ಇರುತ್ತೆ, ಬಟ್ ಏನಾದ್ರು ಮಾಡೋಕೆ ಅಂತ ಇರೋದೇ ಒಂದೇ ಊರು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರು. ಸೊ ದಟ್ಸ್ ವೈ ಬೆಂಗಳೂರಲ್ಲಿ ಏನೋ ಮಾಡಬೇಕು ಅಂತ ಬರೋರಿಗೆಲ್ಲ ನಾನು ಇದೀನಿ ಬಾ ಅಂತ ಕರೆಯೋ ಊರು. ಸೊ ಆ ಊರಲ್ಲಿ ಬಂದು ಏನೋ ಮಾಡ್ತಾ ಇದ್ದೀನಿ. ಸೋ ಸ್ವೀಟ್. ಓಕೆ, ಮೂಲತಃ ನೀವು ಮೈಸೂರಿನವರು? ಮೈಸೂರು ಹತ್ರ KR ನಗರ್. KR ನಗರ್. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಇಂಜಿನಿಯರಿಂಗ್ ಬಂದಿದ್ದು ಬೆಂಗಳೂರಿಗೆ 2016. ಈ ಇಂಜಿನಿಯರು, ಡೈರೆಕ್ಟರು, ಆಕ್ಟರು, ಇನ್ಫ್ಲೂಯೆನ್ಸರು, ಇಷ್ಟೊಂದೆಲ್ಲ ಮಾಡಿ ಹೆಂಗೆ ಇದನ್ನೆಲ್ಲ ಟೈಮ್ ಮ್ಯಾನೇಜ್ ಮಾಡ್ತೀರಾ?
ದಟ್ಸ್ ಏನಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಆಫ್ ಇಂಟ್ರೆಸ್ಟ್ ಅಷ್ಟೇ. ಈಗ ನನಗೇನು ಇಂಟ್ರೆಸ್ಟ್ ಇದೆ, ಇವಾಗ ನನಗೆ ಇವಾಗ ಒಂದು ತಟ್ಟೆಯಲ್ಲಿ ನನಗೆ ಜಿಲೇಬಿ ಇರುತ್ತೆ, ಪಾಯಸ ಇರುತ್ತೆ, ಒಬ್ಬಿಟ್ಟು ಇರುತ್ತೆ, ಮತ್ತು ರೈಸ್ ಇರುತ್ತೆ. ಎಲ್ಲನೂ ಹೆಂಗೆ ತಿಂತೀರಾ ಅಂದರೆ, ನನಗಿಷ್ಟ ಅಂದರೆ ನಾನು ಎಲ್ಲನೂ ತಿಂತೀನಿ. ಆ ಥರ. ಸೊ ಲೈಕ್ ನನಗೇನೇನು ಇಷ್ಟ ಅದನ್ನೆಲ್ಲ ನಾನು ಟ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ. ಹೋಪ್ ಇದು ವರ್ಕ್ ಆಯಿತು ವಿಡಿಯೋಸ್ ಎಲ್ಲ. ಇಟ್ ಕಂಟಿನ್ಯೂ. ಯಾವ್ದು ಜಾಸ್ತಿ ಖುಷಿ ಕೊಟ್ಟಿದ್ದು ನಿಮಗೆ? ಇಂದ ಯಾವ ಕಾಂಟೆಕ್ಸ್ಟಲ್ಲಿ ಕೇಳ್ತಾ ಇದ್ರೆ? ಅಲ್ಲ, ಈಗ ಡೈರೆಕ್ಟರ್ ಅಥವಾ ಆಕ್ಟರ್ ಆಗಿನ ಅಥವಾ ಇಂಜಿನಿಯರ್ ಆಗಿ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿ ಎಲ್ಲದೂ ನಿಮಗೆ ಖುಷಿ ಕೊಟ್ಟಿರೋದಕ್ಕೆ ನೀವು ಮಾಡ್ತಾ ಇದ್ದೀರಾ. ಬಟ್ ಸ್ವಲ್ಪ ಹೆಚ್ಚಾಗಿ ಖುಷಿ ಕೊಟ್ಟಿದ್ ಯಾವ್ದು? ನಂಗೆ ವಿಡಿಯೋಸ್ ಆಗಲಿ ಅಥವಾ ಫಿಲ್ಮ್ ಮೇಕಿಂಗ್, ಅದು ನನ್ನ ಮೇನ್ ಆಕ್ಸೆಪ್ಟ್ ಏನಂತಾರೆ, ನನ್ನ ಮೇನ್ ಗೋಲ್ ಅದೇ. ಲೈಕ್ ಫಿಲ್ಮ್ ಮೇಕಿಂಗ್ ಅಥವಾ ದೊಡ್ಡ ಸ್ಕ್ರೀನಲ್ಲಿ ಬರಬೇಕು ಅಥವಾ ನಾನೊಂದು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅನ್ನೋದು. ಅದು ನಾನು ಯಾವ ಪ್ರೊಸೆಸಲ್ಲಿ ಇರ್ತೀನಿ, ನನ್ನ ಮೂವಿ ಪ್ರೊಸೆಸಲ್ಲಿ ಇದ್ದರೆ, ನಾನು ಯಾವ್ದಾದ್ರು ಒಂದು ಸ್ಕ್ರಿಪ್ಟಿಂಗ್ ಬರೀತಾ ಇದ್ರೆ ಶಾರ್ಟ್ ಫಿಲ್ಮ್ಸ್ಗೆ ಅಥವಾ ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಿದ್ರೆ ನಾನು ಕಂಪ್ಲೀಟಾಗಿ ಅಲ್ಲಿರ್ತೀನಿ. ಸೊ ಯಾವಾಗ ಇದು ಕಣಪ್ಪ ನನ್ನ ಜಾಗ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನೇನೋ ಅಂದರೂ ಇವಾಗ ನೀವೇ ಹೇಗೆ ನಾನು ಶೂಟ್ ಮಾಡ್ತಾ ಇದ್ರೆ, ಲೈಕ್ ನಾನು ಆ ಥರ ಒಂದು ಆ್ಯಕ್ಟರ್ನ ಇರಿಸಿ ಅಥವಾ ನಾನು ಆ್ಯಕ್ಟ್ ಮಾಡ್ತಾ ಇದ್ರೆ ಅಥವಾ ನಾನು ಡೈರೆಕ್ಟ್ ಮಾಡ್ತಾ ಇದ್ರೆ, ಅಲ್ಲಿ ನನಗೆ ಇದು ನನ್ನ ಪ್ಲೇಸ್, ಇದು ನನ್ನ ಜಾಗ, ಓಕೆ ನಾನು ಇದೀನಿ ಅನ್ನೋ ಥರ ಅನಿಸುತ್ತೆ. ಅದು ಬಿಟ್ಟು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಅವ್ರು ಹೇಳಿದ್ ಕೇಳ್ತಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕುಟ್ತಾ ಇದ್ರೆ ಕಷ್ಟ ಆಗ್ತಾ ಇರುತ್ತೆ. ಎಲ್ಲರಿಗೂ ಇದೇ ಆಸೆ, ಆ ಥರ ಎಲ್ಲ ಕುತ್ಕೊಂಡು ಕುಟ್ಬಾರ್ದು, ನನಗೆ ಏನ್ ಇಷ್ಟನೋ ಅದನ್ನ ಮಾಡ್ಬೇಕು ಅಂತ. ಬಟ್ ಎಲ್ಲರಿಗೂ ಕೂಡ ಆ ಅವಕಾಶಗಳು ಸಿಗಲ್ಲ. ಅವಕಾಶ ಸಿಗಲ್ಲ ಅನ್ನೋದಕ್ಕಿಂತ ಅವಕಾಶ ಅವ್ರು ಮಾಡ್ಕೊಳ್ಳಲ್ಲ. ಅವಕಾಶ ಎಲ್ರಿಗೂ ಇರುತ್ತೆ. ನಾನು ಕೂಡ ವರ್ಕ್ ಮಾಡ್ತಾ ಇದ್ದೆ ಆಸ್ ಅನ್ ಆಟೋಮೇಷನ್ ಟೆಸ್ಟ್ ಇಂಜಿನಿಯರ್ ಬೆಂಗಳೂರಲ್ಲೇ. ಲೈಕ್ 1.6 years ಇಂದ ವರ್ಕ್ ಮಾಡ್ತಾನೆ ಇದ್ದೆ. ಒಂದು ಪಾಯಿಂಟ್ ಆಫ್ ಟೈಮಿಗೆ ನನಗೆ ಅನಿಸ್ತು, ಓಕೆ ಇದು ಯಾಕೋ ನನಗೆ ಸರಿ ಆಗ್ತಾ ಇಲ್ಲ. ಎದ್ರೆ ಸಂಜೆ ಯಾವಾಗ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಅವ್ರ ಕೈಲಿ ಬೈಸ್ಕೊಬೇಕು ಅಥವಾ ಆನ್ ಟೈಮ್ಗೆ ಕ್ಲೈಂಟಿಗೆ ಮೀಟಿಂಗ್ಸ್ ಇರುತ್ತೆ, ಮಲಗಿದ್ರು ಮಧ್ಯರಾತ್ರಿ ಆದರೂ ಕ್ಲೈಂಟ್ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು. ಓಕೆ ನನಗೆಲ್ಲೋ ನನ್ನ ಲೈಫು ಮಿಸ್ ಆಗ್ತಾ ಇದೆ, ಇದೆಲ್ಲ ನನ್ನ ಜಾನರ್ ಅಂತ ಅನಿಸಿದಾಗ ನಾನು ರಿಸ್ಕ್ ತೊಗೊಂಡೆ. ಲೈಕ್ ನಾನು ಇದನ್ನು ಮಾಡಬೇಕು. ಓಕೆ ನನ್ನ ಜಾಬ್ ಪ್ರಾಬ್ಲಮ್ ಆಗ್ತಿದೆ ಅಂದರೂ ಕೂಡ ನಾನು ಆ ಜಾಬ್ನ ಬಿಟ್ಟು ಅಥವಾ ರಿಸೈನ್ ಮಾಡಿ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಪ್ಲಸ್ ನಾನು ಸೈಡಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೆ. ಸೊ ಅದನ್ನು ಮಾಡಿದ್ದಕ್ಕೆ, ಆ ರಿಸ್ಕ್ ತೊಗೊಂಡಿದ್ದಕ್ಕೆ ಇವತ್ತು ನೀವು ನನ್ನ ಕರೆದಿದ್ದೀರಾ, ನಾನು ಇಲ್ಲಿ ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ರಿಸ್ಕ್ ತಗೊಂಡ್ರೆ ಹಾಗೆ ಆಗುತ್ತೆ. ದೇ ಹ್ಯಾವ್ ಟು ಟೇಕ್ ರಿಸ್ಕ್ ಅಷ್ಟೇ. ಆದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ, ರೀಲ್ಸ್ ಮಾಡೋರಿಗೆ, ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇರಲ್ಲ, ಬರೀ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸೀರಿಯಸ್ಲಿ ನಾನು ನೋಡಿರ್ಲಿಲ್ಲ ನಿಮ್ ಪ್ರೊಫೈಲ್ ನ ಚೆಕ್ ಮಾಡಿದೆ. ನಾನು ಆಕ್ಚುಲಿ ಇಲ್ಲಿವರೆಗೂ ಚೆಕ್ ಮಾಡಿರ್ಲಿಲ್ಲ. ನಾನು ನಿಮ್ ವಿಡಿಯೋಸ್ ಎಲ್ಲಾನು ನೋಡಿ ನಗ್ತಾ ಇದ್ದೆ ಬಿಡಿ. ಈ ಅತ್ತೆ ಸೊಸೆ ಅಕ್ಷತೆ ಅನ್ನೋ ಹೆಸರು ಕೇಳಿದ ತಕ್ಷಣ ನನಗೆ ನಗು ಬರುತ್ತೆ. ಈ ಅಕ್ಷತೆ ಎಲ್ಲಿಂದ ಕರ್ಕೊ ಬಂದ್ರಿ? ನಿಮ್ಗೆ ಹೆಂಗದು ಅಕ್ಷತೆ ಅಂತ ಇಟ್ಕೊಳ್ಳೋಣ ಅಂತ ಹೆಂಗ್ ಅನಿಸ್ತು? ಓಕೆ, ಇದು ತುಂಬಾ ಜನ ನಂಗೆ DMs ಅಲ್ಲೂ ಕೂಡ, ಸರ್ ಏನಕ್ಕೆ ಅಕ್ಷತೆ ಯಾಕೆ ಪಾಪ ಅಕ್ಷತಾ ಅಂತ ನೇಮ್ ಇರೋರು ತುಂಬಾ ಜನ ಮಾಡ್ತಾರೆ. ಸರ್ ಯಾಕೆ ಅಕ್ಷತೆ ಅಂತ ಇಟ್ಕೊಂಡಿದ್ರ? ನಂಗೆ ಎಲ್ಲರೂ ಕೂಡ ಕಳಿಸ್ತಿರ್ತಾರೆ ಇದನ್ನ ರೀಲ್ನ ಹಾಗೆ ಹೇಗೆ ಅಂತ. ಬಟ್ ದ ಮೇನ್ ರೀಸನ್ ಆ ಟೈಮಿಂಗ್ ಇದೆಯಲ್ಲ, ಅದು ನಾನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋದು. ನನ್ನ ಸ್ವಂತ ಅಕ್ಕನ ಹೆಸರು ಕೂಡ ಅಕ್ಷತಾ. ನಮ್ಮಮ್ಮ ಏನಾದ್ರು ಬೈಬೇಕಾದ್ರೆ ನಮ್ಮಮ್ಮ ಯೂಸ್ ಮಾಡೋ ಸ್ಲ್ಯಾಂಗ್ ಅದು, ಏ ಅಕ್ಷತೆ ಹಳದೋಳ. ಲೈಕ್ ನಮ್ಮಮ್ಮ ಬೈತಿದ್ರಲ್ಲ, ಐ ಜಸ್ಟ್ ಯೂಸ್ ದಟ್. ಅದನ್ನ ಹಾಗೆ ಯೂಸ್ ಮಾಡಿದೆ. ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅಂಡ್ ಅದೇನ್ ಅನ್ಸುತ್ತೆ, ತುಂಬಾ ನೇಟಿವ್ ಆಗಿ ಕನೆಕ್ಟ್ ಆಗುತ್ತೆ. ಒಬ್ರು ಏನಾದ್ರು ಇವಾಗ ಅಕ್ಷತಾ ಅಂತ ಕರೆದಾಗ ಯಾಕೋ ಏನೋ ಅವ್ರವ್ರು ಮಾತಾಡ್ಕೊಂತಿದಾರೆ ಅನ್ಸುತ್ತೆ. ಲೇ ಅಕ್ಷತೆ ಬಾರೇ ಇಲ್ಲಿ ಅಂದಾಗ ಅವ್ರು ಕನೆಕ್ಟ್ ಆಗ್ತಾರೆ. ಓಕೆ, ನೇಟಿವ್ ಆಗಿ ಫೀಲ್ ಆಗುತ್ತಲ್ಲ, ದಟ್ಸ್ ವಾಟ್ ನನ್ಗೆ ಆ ಥರ ಫೀಲ್ ಆಯ್ತು. ನಮ್ಮಮ್ಮ ಹೇಳ್ತಿದ್ದಿದ್ದು ನೇಮ್ ನಮ್ಮ ಅಕ್ಕನಿಗೆ ಅಕ್ಷತೆ ಮಾಡಿದ್ರು. ನಾನು ಅದನ್ನ ವಿಡಿಯೋಸ್ ತಂದಿದ್ದೆ. ಅಮ್ಮನಿಂದನೇ ನೀವು ನೋಡಿ ಹೆಂಗೆ ಅಕ್ಷತೆನ ಇಟ್ಕೊಂಡ್ಬಿಟ್ರಿ. ಓಕೆ, ಅಕ್ಕನ ಹೆಸರು ಇಟ್ಕೊಂಡು ಅಷ್ಟೊಂದು ಉಜ್ಜಾಡ್ಬಿಟ್ರಲ್ಲ. ಅಕ್ಕ ಯಾವತ್ತು ಯಾಕೋ ನನ್ನ ಹೆಸರು ನಿನಗೆ ಅಂತ ಯಾವತ್ತೂ ಕೇಳಲಿಲ್ವಾ? ಇಲ್ಲ ಅಕ್ಕ ಏನೋ ಮಾಡಪ್ಪ, ನಿಂಗೆ ವರ್ಕ್ ಆಗ್ತಾ ಇದೆಯಾ, ಮಾಡು, ನೀನು ಆರಾಮಾಗಿ ಮಾಡು ಅಂತ. ಬಟ್ ಅವಳು ಹೇಳ್ತಿರ್ತಾಳೆ, ಅವಳು ಅಮ್ಮಂಗೆ ಹೇಳ್ತಿರ್ತಾಳೆ ಆಕ್ಚುಲಿ, ನೋಡು ನೀನ್ ಮಾಡೋದನ್ನೆಲ್ಲ ಕರೆಕ್ಟಾಗಿ ತರ್ತಿದ್ದಾನೆ, ನೀನ್ ಮಾಡೋದನ್ನೆಲ್ಲ ಕರೆಕ್ಟಾಗಿ ಹೇಳ್ತಿದ್ದಾನೆ ಅಂತ. ಓಕೆ, ಇದೆಲ್ಲ ನಿಮ್ಮಲ್ಲಿ ನಡೆಯುವಂತ ಘಟನೆಗಳೇನಾ ಜಾಸ್ತಿ? ಆಲ್ಮೋಸ್ಟ್ ಅಂದ್ರೆ ಎಲ್ಲರೂ ಮನೇಲಿ ನಡೆಯೋದೇ ನಾನು ಮಾಡ್ತೀನಿ ಅಷ್ಟೇ. ನಿಮ್ಮ ಕಂಟೆಂಟ್ ಹೆಂಗಿರುತ್ತೆ ಅಂತಂದ್ರೆ ಎಲ್ಲರೂ ಕಮೆಂಟ್ ಸೆಕ್ಷನ್, ಇವತ್ತು ಕಮೆಂಟ್ ಸೆಕ್ಷನ್ ಕೂಡ ಫುಲ್ ಸ್ಕ್ರೋಲ್ ಮಾಡಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳದ್ದು ಕಮೆಂಟ್ ಸೆಕ್ಷನ್ ನೋಡ್ತಿದ್ದೆ. ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಹೆಣ್ಮಕ್ಳು ಮನಸ್ಥಿತಿ ಇದೇ ನಮ್ಮನೇಲಿ ನಡೆದಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ? ಬಿಕಾಸ್ ಲೈಕ್ ನನಗೆ 5 sisters ಇದ್ದಾರೆ, ಓನ್ ಆಗಿ ಒಬ್ರು, ಬಟ್ ಕಸಿನ್ಸ್ ಎಲ್ಲ 4 sisters. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾವು ಚಿಕ್ಕ ವಯಸ್ಸಿಂದ ನಾವು ಬೆಳೆದಿದ್ದು ಲೈಕ್ 9 to 10 members ಒಟ್ಟಿಗೆ ಬೆಳೆದಿರೋದು ಒಂದೇ ಮನೆಯಲ್ಲಿ. ಅಂಡ್ 5 ಜನ ಅಕ್ಕಂದಿರು, 5 ಜನ ಅಣ್ಣಂದಿರು, ನಾನು 10ನೇವನು ಇನ್ ದ ಸೆನ್ಸ್ ಕಸಿನ್ಸ್ ಅಲ್ಲಿ. ಸೊ ನಾವು ಕಸಿನ್ಸ್ ಅಲ್ಲಿ ಲೈಕ್ ನಾವೆಲ್ಲ ಬೆಳೆದಿದ್ದು ಒಂದೇ ಮನೆಯಲ್ಲಿ. ಸೊ ನಮ್ಗೆಲ್ಲ ಒಂದು ಬೇಸ್ ಒಂದು ಮನೆ ಇದೆ. ಯಾವ್ದು ರಜಾ ಲೈಕ್ 5 ಜನ ಅಂತೂ ಒಟ್ಟಿಗೆ ಇರ್ತಾ ಇದ್ವಿ, ಮಿನಿಮಮ್ 5 cousins. ಅದು ಬಿಟ್ಟು ಇನ್ನು 5 ಜನ ಸ್ವಲ್ಪ ದೊಡ್ಡವರು ಇರ್ತಿದ್ರಲ್ಲ, ದೇ ಯೂಸ್ ಟು ಗೋ ಜಾಯಿನ್. ಯಾವ್ದಾದ್ರು ರಜಾ ಬಂದ್ರೆ ಅಥವಾ ಯಾವ್ದಾದ್ರು ಒಕೇಶನ್ಸ್ ಅಲ್ಲಿ ಅವ್ರು ಬರ್ತಾ ಇದ್ರು. ಸೊ ಅದನ್ನ ನಾವು ಚಿಕ್ಕ ವಯಸ್ಸಿಂದ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ತುಂಬಾ ಜನ ಅಮ್ಮಂದಿರು, ಅಕ್ಕಂದಿರು, ಆಂಟಿರು, ಕಸಿನ್ಸ್ ಎಲ್ಲರೂ ಇದಾರಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ತಗೊಂಡ್ರು ಆಗುತ್ತೆ.
ಈಗ ಇಷ್ಟು ಜನ ನಿಮ್ ವಿಡಿಯೋಸ್ ಎಲ್ಲ ನೋಡಿದಾರೆ ಅಂತ Yeah. ಅಂದ್ರೆ ನಿಮ್ ಫ್ಯಾಮಿಲಿಯರ್ ಆಬ್ವಿಯಸ್ಲಿ ನೋಡಿರ್ತಾರೆ, Yeah, ಕರೆಕ್ಟ್? ಖಂಡಿತ. ನಿಮ್ ಫ್ಯಾಮಿಲಿಲಿ ಎಲ್ಲಾದ್ರೂ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಅಕ್ಷಯ್ ನೀನ್ ಮಾಡಿರೋ ವಿಡಿಯೋ ಚೆನ್ನಾಗಿದೆ ಅಥವಾ ಇದು ತುಂಬಾ ಚೆನ್ನಾಗಿತ್ತು ಕಣೋ, ಏನೋ ಹಿಂಗೆಲ್ಲ ಮಾಡ್ತೀಯಾ, ಚೆನ್ನಾಗಿದೆ ಕಣೋ, ಅದೇನೋ ಅದು ತಲೆಗೆ ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ಲ, ಯಾರಾದ್ರೂ ಹೇಳಿದ್ ಉಂಟಾ ನಿಮಗೆ? ನಮ್ದು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಅದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ ಅವರು. Okay. ಇಷ್ಟ ಇದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಬೇರೆಯವ್ರ ಹತ್ರ. ಆಹಾ. ಓಕೆ ಚೆನ್ನಾಗಿ ಏನೋ ಮಾಡ್ತಾ ಇದ್ದಾನ, ನಡೀತಾ ಇದೆಯಾ, ಓಕೆ ಓಕೆ ಸರಿ ಬಿಡು, ನಮ್ಮ ಅಮ್ಮನ ಹತ್ರ ಆತರ ಹೇಳಿರ್ತಾರೆ. ಹ್ಮ್. ನನಗೆ ಡೈರೆಕ್ಟ್ ಆಗಿ ಯಾರು ಕೂಡ ಲೈಕ್ ನಮ್ಮ ಕಸಿನ್ಸ್ ಎಲ್ಲ ಹೇಳಿದ್ದಾರೆ, ನಮ್ಮ ಹ್ಮ್. ಕ್ಲೋಸ್ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಹ್ಮ್. ಮಾಡ್ತಾ ಇದೆಯಾ, ಚೆನ್ನಾಗಿ ಆಗ್ತಾ ಇದೆಯಾ, ಮಾಡು. ಬಟ್ ನಮ್ಮ ಸ್ವಲ್ಪ ದೂರದ ರಿಲೇಷನ್ಸ್ ಏನಿರ್ತಾರೆ ಹ್ಮ್. ಅವ್ರು ತುಂಬಾ ಫ್ರೀಕ್ವೆಂಟ್ ಆಗಿ ಹೇಳ್ತಾ ಇರ್ತಾರೆ, ಆ ಟವಲ್ ಇಷ್ಟ ಆಯ್ತು ನನಗೆ, ಆ ಪಿಂಕ್ ಕಲರ್ ಯಾಕೆ ತಗೊಂಡಿದ್ಯಾ, ಹೌದು, ಆ ತರ ಅದು ಎಲ್ಲ. ಪಿಂಕ್ ಕಲರ್ ಅಂದ್ರೆ ಹುಡುಗಿ. ಅದು ಆ ನ್ಯಾಪ್ಕಿನ್ ಏನ್ ಸ್ಟೋರಿ ಅಂದ್ರೆ, ನಾನು ಜಿಮ್ಮಿಗೆ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ನ್ಯಾಪ್ಕಿನ್ ಬೇಕು ಅಂತ ಅದನ್ನ ತಗೊಂಡಿದ್ದೆ. ಹ್ಮ್. ಸೊ ಸಡನ್ ಆಗಿ ಆ ವಿಡಿಯೋ ಥಾಟ್ ಬಂದಾಗ ಜಸ್ಟ್ ಅದನ್ನ ಹಾಗೆ ಟ್ರೈ ಮಾಡಿದ್ ನಾನು ಅಷ್ಟೇ, ಹಾಕೋಣ ಅಂತ, ಅಂಡ್ ಅದು ವರ್ಕ್ ಆಗೋಯ್ತು. ಸಖತ್ ವರ್ಕ್ ಆಯ್ತು, ಅದು ಸ್ವಲ್ಪ ವರ್ಕ್ ಆಗ್ಲಿಲ್ಲ, ಅದು ಸಖತ್ತಾಗಿ ಕ್ಲಿಕ್ ಆಯ್ತು ನನಗೆ. ನೀವು ನಾರ್ಮಲ್ ಆಗಿ ನಾನು ನೋಡೋ ವಿಡಿಯೋ, ನಿಮ್ಗೆ ಯಾವುದೇ ವಿಡಿಯೋ ನಾನು ಕ್ಲಿಕ್ ಮಾಡಿದೀನಿ ಅಂದ್ರೆ Yeah. ಅದು ಕಾರಣ ಆ ಪಿಂಕ್ ಕಲರ್ ನ್ಯಾಪ್ಕಿನ್. Napkin, ಅದು ತಲೆ ಮೇಲೆ ಇದ್ರೆ ಮಾತ್ರ ಆ ವಿಡಿಯೋ ನಾನು ಓಪನ್ ಮಾಡ್ತೀನಿ. ನಿಮ್ ಪೇಜಿಗೆ ಹೋದ್ರೆ Yeah. ಆ ನ್ಯಾಪ್ಕಿನ್ ಇಲ್ವಾ, ಓ ಇದು ನನಗೆ ಬೇಡವಾಗಿರೋ ಕಂಟೆಂಟ್ ಬೇಡ, Okay. ಸುಮ್ನೆ ಆಗ್ಬಿಡ್ತೀನಿ. ಹಂಗಂದ್ರೆ ನಿಮ್ಗೆ ಅಕ್ಷತೆ ಇಷ್ಟ, ಅವ್ರ ಅಮ್ಮ ಇಷ್ಟ ಇಲ್ಲ? ಅವ್ರಮ್ಮ ಯಾವಾಗ ನೋಡಿದ್ರು ಅಕ್ಷತೆ ಹಳದವಳೆ, ಬಾರೆ ಬಾಡೆ ಹೋಗೆ, ಅಯ್ಯೋ ಆ ಅಕ್ಷತೆ ಜಾಗದಲ್ಲಿ ನಾನೇನಾದ್ರೂ ಇದ್ರೆ ಅಮ್ಮಂಗ್ ಸರಿಯಾಗಿ ಕೊಟ್ಬಿಡ್ತಿದ್ದೆ. Yeah. ಓಕೆ, ನಿಮಗೆ ಈ ತರ ಕಂಟೆಂಟ್ ಎಲ್ಲ ಮಾಡುವಾಗ ಒಂದಷ್ಟು ಜನ ಎಮೋಷನಲಿ ಕನೆಕ್ಟ್ ಆಗ್ತಾರೆ Yeah, ನಿಮ್ ಹೌದು, ಕಂಟೆಂಟ್ ಗಳಿಗೆ. ಹ್ಮ್. ಅವಾಗ ನಿಮಗೆ ಹೆಂಗ್ ಅನ್ಸತ್ತೆ? ಅದು ದಟ್ ಈಸ್ ಡಿಫ್ರೆಂಟ್ ಫೀಲಿಂಗ್. ಅದು ಯಾವ ತರ ಅನ್ಸುತ್ತೆ ಅಂದ್ರೆ, ಲೈಕ್ ನಾ ಯಾವ್ದಾದ್ರು ಒಂದು, ಇವಾಗ ಹೇಗೆ ಹೇಳೋದು, ಅಮ್ಮಂದು ಯಾವ್ದಾದ್ರು ಎಮೋಷನಲ್ ವಿಡಿಯೋಸ್ ಮಾಡಿರ್ತೀವಿ, ತುಂಬಾ ಎಮೋಷನಲ್ ವಿಡಿಯೋಸ್ ಕೂಡ ನೋಡ್ದೆ. ಬಂದಿದೆ. ಲೈಕ್ ಫಸ್ಟ್ ಸ್ಯಾಲ್ರಿಯಲ್ಲಿ ಏನೋ ಅಮ್ಮನ್ ಕೊಡೋದಾಗ್ಲಿ, ಕೊಡೋದು. ಅಥವಾ ಅಮ್ಮಂದು ಫೀಲಿಂಗ್ಸ್ ಹೇಗಿರುತ್ತೆ, ಹೇಗಿರುತ್ತೆ. ಅವರು ಅದನ್ನ ಸಪ್ರೆಸ್ ಮಾಡಿ ನಮಗೋಸ್ಕರ ಮಾಡಿ, ಆ ತರ ಕಂಟೆಂಟ್ ನಾನು ಮಾಡಿದಾಗ ಕಮೆಂಟ್ಸ್ಗಿಂತ DMs ತುಂಬಾ ಬರುತ್ತೆ. ಲೈಕ್ ಅಣ್ಣ ನಂಗೆ ಅಮ್ಮನೇ ಇಲ್ಲ, ನಂಗೆ ಇದನ್ನ ನೋಡಿದಾಗೆಲ್ಲ ನಮ್ಮಮ್ಮ ಹಿಂಗಿದ್ದಿದ್ರೆ ನಾನು ಹಿಂಗ್ ಮಾಡ್ತಾ ಇದ್ದೆ ಅಂತ ಅನಿಸ್ತಾ ಇತ್ತು. ಆ ಥರ ಹೇಳಿದಾಗ ನನಗೆ ತುಂಬಾ ಫೀಲ್ ಆಗ್ಬಿಡುತ್ತೆ, ಅಯ್ಯೋ ಅನ್ನೋ ಥರ. ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ, ನಿಮ್ಮ ಅಮ್ಮನ ಆಶೀರ್ವಾದ ಯಾವಾಗಲೂ ಇರುತ್ತೆ, ಏನೋ ಅನ್ಕೊಂಬೇಡಿ ಅನ್ನೋ ಥರ ಎಲ್ಲ. ಅದು ತುಂಬಾ ಟಚ್ ಆಗುತ್ತೆ. ಅದು ಬಿಟ್ರೆ ನಂಗೂ ಅಮ್ಮ ಇರಬೇಕಿತ್ತು ಅಂತ ಮಾಡ್ತಾರೆ. ಇನ್ನು ಅತ್ತೆ ಸೊಸೈಟಿದಲ್ಲಿ ಮಾಡ್ತಾ ಇದ್ರೆ ಅವರು ಫ್ಯಾಮಿಲಿದು ಇಷ್ಟೇ ಎಲ್ಲ ಹೇಳ್ಕೊಂಡಿರ್ತಾರೆ, ಸಣ್ಣ ನಮ್ಮ ಅತ್ತೆ ಹಿಂಗ್ ಮಾಡಿದ್ರು ನನಗೆ, ನಮ್ಮ ಈ ತರ ಮಾಡ್ತಾ ಇದ್ರೆ. ಅಂಡ್ ಅವ್ರಿಗೆ ಆ ಕನೆಕ್ಷನ್ ಸಿಗ್ತಿದೆಯಲ್ಲ, ಬಿಕಾಸ್ ಒಂದು ಹುಡುಗಿ ಆಗಲಿ ಅಥವಾ ಒಂದು ಹುಡುಗ ಆಗಲಿ, ಯಾರ ಹತ್ರನಾದ್ರೂ ಏನಾದ್ರು ಹೇಳ್ಕೊಬೇಕು ಅಂದ್ರೆ ದೇರ್ ಶುಡ್ ಬಿ ಸಮ್ ಸಾರ್ಟ್ ಆಫ್ ಒಂದು ಚಿಕ್ಕದಾರ ಒಂದು ಕನೆಕ್ಷನ್ ಇರಬೇಕು, ಇಲ್ಲ ನೋಡಿರ್ಬೇಕು. ಹುಟ್ಟದಾಗಿಂದ ಅವ್ರು ನನ್ನ ನೋಡಿಲ್ಲ, ನಾನು ಅವರು ನೋಡಿಲ್ಲ, ಜಸ್ಟ್ ವಿಡಿಯೋ ಥ್ರೂ ಕನೆಕ್ಟ್ ಆಗ್ತಿದೀವಿ ಅಂದ್ರೆ ದಟ್ ಈಸ್ ದ ಪವರ್ ಆಫ್ ವಿಡಿಯೋಸ್ ಅಂಡ್ ಕಂಟೆಂಟ್ ಅಂಡ್ ಇನ್ಸ್ಟಾಗ್ರಾಮ್ ಆ ಥರ ಅನ್ಸುತ್ತೆ. ಹೌದು, ನಾನು ಅನ್ಕೊಂಡಿದ್ದೆ ಜಸ್ಟ್ ಕಮೆಂಟ್ಸ್ ಅಂತ, DMs ಅಷ್ಟೊಂದು ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. DMs ಜಾಸ್ತಿ ಬರುತ್ತೆ, ಜಾಸ್ತಿ ಕಂಪೇರ್ ಟು ಬರುತ್ತೆ. ಕಮೆಂಟ್ಸ್ DMs ಜಾಸ್ತಿ ಬರುತ್ತೆ. ಓಕೆ, ಅಲ್ಲ ಇದೆಲ್ಲ ಓಕೆ, ನಿಮಗೆ ಅಕ್ಕನಿಗೆ ಈ ತರ ಈ ಅತ್ತೆ ಸೊಸೆದೆಲ್ಲ ಕಂಟೆಂಟ್ ತಗೊಂತಿರಲ್ಲ, ಸೈಕ್ ಆಗಿರುತ್ತೆ. ನೀವು ಮದ್ವೆ ಅಲ್ಲ, ನಿಮಗೆ ಇಷ್ಟೆಲ್ಲ ಗೊತ್ತಲ್ವಾ? ಈಗ ಫಸ್ಟ್ ಅತ್ತೆ ಸೊಸೆ ತಗೊಳ್ತಿರಲ್ಲ, ಅದು ಹೆಂಗೆ, ಅದ್ ಎಲ್ಲಿಂದ ಅಂದ್ರೆ ನಿಮಗೆ DMs ಬರೋದನ್ನ ತಗೊಳ್ತೀರಾ ಅಥವಾ ಹೆಂಗೆ ಬೇರೆ ವಿಜುವಲ್ಸ್ ಲೈಕ್ ನೋಡಿನಾ? ದ ಥಿಂಗ್ ಈಸ್, ಸ್ವಲ್ಪ ಜನ ನನಗೆ ರೆಫರ್ ಮಾಡ್ತಾರೆ, ಸರ್ ಅಣ್ಣ ನಮ್ಮ ಅತ್ತೆ ಹಿಂಗ್ ಮಾಡ್ತಾ ಇದಾರೆ, ಇದ್ರ ಮೇಲೆ ಒಂದು ಮಾಡಿ ಅಂತ. ಇನ್ನೊಂದು ಕೆಲವು ನಾನ್ ವಿಡಿಯೋಸ್ ನೋಡಿರ್ತೀನಿ, ಅದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿರ್ತೀನಿ. ಅದು ಬಿಟ್ರೆ ನನ್ನ ಅಮ್ಮನೇಲಿ ಯಾವ್ದಾದ್ರು ಸೀನ್ಸ್ ಗಳಾಗಿರುತ್ತೆ, ಅದನ್ನ ಈ ತರ ಕನ್ವರ್ಟ್ ಮಾಡ್ಕೊಬಹುದು ಅಂತ. ಸೊ ಆ ತರ ಅಲ್ಲ ಮಿಕ್ಸ್ ಆಫ್ ಆಲ್, ಎಲ್ಲಾನು ಮಿಕ್ಸ್ ಮಾಡಿ ನಾವೇನೋ ಒಂದು ಮಾಡ್ತೀವಿ. ಓಕೆ, ಅಕ್ಷಯ್ ಅವರು ಅತ್ತೆ ಸೊಸೆ ಎಲ್ಲಾ ವಿಡಿಯೋಸ್ಗಳು ಕರೆಕ್ಟ್ ಆಗಿರುತ್ತೆ, 100% ರೈಟ್, ನೀವು ಮಾಡೋದು ಕರೆಕ್ಟ್ ಆಗಿದೆ. ಅಟ್ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಡೀತಿರೋದನ್ನ ನೀವು ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಆದ್ಮೇಲೂ ಕೂಡ ಡಬಲ್ ಆಕ್ಟಿಂಗ್, ಅತ್ತೆನೂ ನೀವೇ ಮಾಡಿ, ಸೊಸೆನೂ ನೀವೇ ಮಾಡಿ, ಮಗಳು ನೀವೇ ಆಗಿ, ಅಮ್ಮನೂ ನೀವೇ ಆಗಿ, ಮದ್ವೆ ಆಗ್ಬೇಕಾ ಬೇಡ್ವಾ ಅಕ್ಷಯ್ ಅವರು? ನಾನ್ ಮದ್ವೆ ಆಗ ಏನ್ ಕೇಳ್ತಾ ನೀವು ಮದ್ವೆ ಆಗ್ತೀರಾ ಇಲ್ವಾ? ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಯೋಚನೆ ಆ ಟೈಮ್ ಬಂದಾಗ ಅಲ್ಲ ಅಟ್ಲೀಸ್ಟ್ ಆಗ್ತೀನಿ ಇಲ್ಲ ಆಗಲ್ಲ ಅಂತ ಆತರ ಎರಡರಲ್ಲಿ ಒಂದು ಅನ್ನೋದಾದ್ರೆ ಚೂಸ್ ಮಾಡೋದಾದ್ರೆ. ಇದ್ ನಮ್ಮ ಮನೇಲಿ ನಮ್ಮಮ್ಮ ನೋಡ್ತಾ ಇದ್ರೆ, ಅಮ್ಮ ಸಿಕ್ಕರ್ ನಿಂಗೆ ಒಬ್ರು ಈ ಕ್ವಶನ್ ನಿನ್ ಜೊತೆ ಕೇಳೋದಕ್ಕೆ, ಬಟ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಇಲ್ಲ ನಾನು ಏನೋ ಒಂದು ಹೇಳಿದ್ರು, ಇವಾಗ ಈ ಟಾಪಿಕ್ ಅಲ್ಲಿ ಏನಾದ್ರು ಒಂದು ಚಿಕ್ಕದಾಗಿ ಆಗ್ತೀನಿ ಅಂತ ಹೇಳ್ದೆ ಅನ್ಕೊಂಡ್ರೆ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತಲ್ಲ. ಹೌದಾ, ಸರಿ ಇನ್ನೇನಪ್ಪ ಆಯ್ತಲ್ಲ, ನಾವು ಕೇಳಿದ್ರೆ ಹೇಳ್ತಿರ್ಲಿಲ್ಲ, ಇಂಟರ್ವ್ಯೂ ಕೇಳಿ ಅಲ್ಲಿ ಆಂಕರ್ ಕೇಳಿದ್ರೆ ಹೇಳ್ಬಿಟ್ಟಿದೆ ಅಂತಾರೆ. ಸೊ ಅಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಯಾಕೆ ಒಂದ್ ನಿಲ್ವಲ್ ಅವ್ರ ಆಂಕರ್ ನೋಡಿದ್ಮೇಲೆ ಈ ತರ ಕನ್ಫ್ಯೂಷನ್ ನಿಲ್ವಲ್ ಇದಾರೆ ನೋಡಿ. ಆಂಟಿ ಆದಷ್ಟು ಬೇಗ ಯಾವ್ದಾದ್ರು, ಅಮ್ಮನ ಹೆಸರೇನು? ರಾಜೇಶ್ವರಿ ಆಂಟಿ ಅವರೇ, ಇದು ನಿಮ್ಗೋಸ್ಕರ. ದಯವಿಟ್ಟು ನಿಮ್ಮ ಮಗನಿಗೆ ಒಂದು ನಂತರ ಇರೋ ಕ್ಯೂಟ್ ಆಗಿರೋ ಹುಡುಗಿನ ನೋಡಿ ಆದಷ್ಟು ಬೇಗ ಮದ್ವೆ ಮಾಡಿ. ಯಾಕಂದ್ರೆ ಅವ್ರ ಲೈಫಲ್ಲಿ ಎಲ್ಲ ನೋಡ್ಬಿಟ್ಟಿದ್ದಾರೆ, ಇನ್ನೇನು ಉಳ್ದಿಲ್ಲ. ಅತ್ತೆ ಕಟ್ ಮಾಡ್ಬಿಡಿ ಸರ್.
ಅತ್ತೆ ಯಾಕೆ ಅತ್ತೆ ಸೊಸೆ ಅಕ್ಷತೆ ಮಗಳಾಗಿ ಅಮ್ಮನಾಗಿ ಎಲ್ಲಾ ಕ್ಯಾರೆಕ್ಟರ್ನು ಓವರ್ ಆಲ್ ಆಗಿ ಅವ್ರು ಮಾಡಿದ್ದಾರೆ. ಕಂಪ್ಲೀಟ್ಲಿ ಅವರು ಮದ್ವೆ ಜೀವನನ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನನಗೆ. ಇಲ್ಲ ನನಗೆ ಇಲ್ಲ ಅದು. ನನಗಿದೆ. ಮತ್ತೆ ಅಷ್ಟು ಚೆನ್ನಾಗಿ ಯಾರ್ಯಾರ ಮನ್ಸಲ್ಲಿ ಏನೇನ್ ನಡೆಯುತ್ತೆ 100% ಕೊಡ್ತೀರಾ. ಅದು ಕಂಟೆಂಟ್ ಅದು. ಇವಾಗ ಮದ್ವೆ ಅನ್ನೋದು ದಟ್ ಇಸ್ ಎ ವೆರಿ ಬಿಗ್ ಟಾಪಿಕ್. ಓಕೆ, ಅಂದ್ರೆ ನಾವು ತುಂಬಾ ಜನ ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಹೇಳ್ತೀನಿ ಇವಾಗ ಹೇಳಿದಕ್ಕೆ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಈ ತರ ಕಂಟೆಂಟ್ ಎಲ್ಲ ಮಾಡ್ತಿರೋದಕ್ಕೆ ಜನ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಹೆಣ್ಮಕ್ಳು, ಓಕೆ ಇವ್ರಿಗೆ ಪಾಪ ಎಲ್ಲಾ ಗೊತ್ತು, ಇಂಥ ಹುಡುಗ ಸಿಕ್ಕಿದ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ, ಇವರಿಗೆ ಮನೆ ಒಳಗಡೆ ಏನೆಲ್ಲ ನಡೀತಿದೆ, ನೀವು ಮಾಡೋದು ತುಂಬಾ ದೊಡ್ಡದಲ್ಲ. ಆ ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ಯಾವ ಮನುಷ್ಯ ಗಂಡ್ಮಕ್ಳು ಥಿಂಕ್ ಮಾಡಕ್ ಆಗ್ದಿಲ್ದಿರೋದನ್ನ ನೀವ್ ಇಟ್ಕೊಂಡ್ ಮಾಡಿರ್ತೀರಾ. ವೆರಿ ಸೆನ್ಸಿಟಿವ್ ವಿಚಾರಗಳು, ಅದಕ್ಕೊಂದು ಚಪ್ಪಾಳೆ ಆಯ್ತಾ. ಅದೆಲ್ಲ ನಿಮಗೆ ಅಷ್ಟೊಂದು ಸೆನ್ಸಿಟಿವ್ ವಿಚಾರಗಳು ಗೊತ್ತಾಗುತ್ತಲ್ಲ ಅಂತ ಎಲ್ಲ ಹುಡುಗಿರು ಅನ್ಕೊಂತಾರೆ. ನಿಜಾನೇ, ಲೈಕ್ ಎಲ್ಲ ಹುಡುಗಿರು ಏನ್ ಅನ್ಕೊಂತ ಇದ್ರ ಅಥವಾ ನೀವೇನ್ ಹೇಳ್ತಿದ್ದೀರಾ ದಟ್ ಇಸ್ ವೆರಿ ಟ್ರೂ. ಅರ್ಥ ಆಗುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಕೂಡ ಮಾಡ್ಕೊಂತೀನಿ. ಬಟ್ ದ ಥಿಂಗ್ ಈಸ್, ಇವಾಗ ಆ ಪಾಯಿಂಟ್ ಅಲ್ಲಿ ನಾನು ಏನೇ ಹೇಳಿದ್ರು ಇಂಟರ್ವ್ಯೂನ ತುಂಬಾ ಜನ ನೋಡ್ತಾರೆ, ನಮ್ಮ ಫ್ಯಾಮಿಲಿ ಅವರು ಕೂಡ ನೋಡ್ತಾರೆ. ಒಟ್ಟು ಅದಕ್ಕೆ ಅವರು ಇಂಟರ್ವ್ಯೂ ಅಲ್ಲಿ ಮಾತ್ರ ಏನು ಹೇಳಲ್ಲ, ಆಮೇಲೆ ಪರ್ಸನಲ್ ಆಗಿ ನಂಗೆ ಹೇಳ್ತಾರೆ. ಆಮೇಲೆ ಪರ್ಸನಲ್ ಆಗಿ ಓಕೆ, ಯೂಟ್ಯೂಬ್ ನೀವು ಒಂದಷ್ಟು ಶಾರ್ಟ್ ಮೂವೀಸ್ ನ ಮಾಡಿದ್ದೀರಾ, ನಾನು ಅದ್ರಲ್ಲಿ ನೋಡಿದೆ ಒಂದು ಬ್ಯಾಕ್ ಟು ಯು ಅಂತ ಹೇಳ್ಬಿಟ್ಟು. ಈಗ ಜಸ್ಟ್ ನಿಮ್ಮ ಇಂಟರ್ವ್ಯೂಗಿಂತ ಮುಂಚೆ ನಾನು ನೋಡ್ಕೊಂಡು ಬಂದೆ. ಅದ್ರ ಡೈರೆಕ್ಷನ್ ಕೂಡ ತಾವೇ, ಹೀರೋ ಕೂಡ ತಾವೇ. ಅದ್ರಲ್ಲಿ ಒಂದ್ ಸೀನ್ ನಾನು ನೋಡ್ದೆ ಆಯ್ತಾ. ನಾನು ನಿಜವಾಗ್ಲೂ ನಿಮ್ಮನ್ನ ನಾನು ಪೋಕಿ ಮ್ಯಾನ್ ಅಂತ ಅನ್ಕೊಂಡಿದ್ದೆ. ಜಸ್ಟ್ ಫನ್ ಮಾಡ್ತೀರಾ, ಕಾಮಿಡಿ ಮಾಡ್ತೀರಾ, ಇದೇ ತರ ಇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆಯ್ತಾ. ಬಟ್ ಲಿಟ್ರಲಿ ಆ ಕಣ್ಣಿನ ನೋಟ ಇದೆ. ಈ ಫೋಟೋ ನೀವು ನೋಡಿ, ಈ ಫೋಟೋ ನೀವು ನೋಡಿದ್ರ ಎಷ್ಟೇ ತಗೊಂಡ್ರಿ? ಒಂದೇ ಟೇಕಲ್ಲಿ? ಮೈ ಗಾಡ್. ಆಕ್ಚುಲಿ ಇದು ನಾವು ಶೂಟ್ ಮಾಡಿದ್ದು ಬಿಸಿ ರೋಡ್ ಅಲ್ಲಿ, ಮೈಸೂರಿನ ಬಿಸಿ ರೋಡ್ ಅಲ್ಲಿ ನಾವು ಶೂಟ್ ಮಾಡಿದ್ದು. ಹಿಂದೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ, ಜಸ್ಟ್ ಒಂದೇ ಟೇಕ್ ನಮ್ಗೆ ಇದ್ದಿದ್ದು. ಬಿಕಾಸ್ ಹಿಂದೆ ಕಾಪ್ಸ್ ಇದ್ರು, ಅವ್ರು ಬೇರೆ ಅವ್ರೇನ್ ಬಂದ್ರೆ ಅವ್ರು ಕಳಿಸ್ತಾರೆ, ನಮ್ಗೆ ಅದು ಪರ್ಮಿಷನ್ ಇಲ್ಲ ಏನಿಲ್ಲ. ಇದ್ದಿದ್ದು ನಾನು ಮೇನ್ ಲೀಡು ಪ್ಲಸ್ ಕ್ಯಾಮ್ರಾಮನ್ ಸಂಜನಾ ಪ್ಲಸ್ ನಮ್ ಕ್ಯಾಮ್ರಾಮನ್ ಸಂಜು ಅಂತ, ಅವರು ಕೂಡ ಸಂಜಯ್ ಅಂತ ಅವ್ರ ಹೆಸರು. ಸೊ 3 ಜನ ಇದ್ದಿದ್ದು. ಅವ್ರದ್ದು ಕೂಡ ಒಂದೇ ಟೇಕಲ್ ಆಗಿದ್ದು, ನಂದು ಕೂಡ ಒಂದೇ ಟೇಕಲ್ ಆಗಿದ್ದು. ಬಟ್ ಆ ಒಂದ್ ನೋಟ ಇದೆಯಲ್ವಾ, ಅದು ಎಲ್ಲರೂ ಫೀಲ್ ಮಾಡಕ್ ಆಗಲ್ಲ. ನಾನು ಲಿಟ್ರಲಿ ನೋಡ್ತಾ ಇದ್ದೀನಿ, ಅವರು ನಿಮ್ಮನ್ನ ನೋಡ್ತಿದ್ದಾರೆ, ನೀವು ಅವ್ರನ್ನ, ಯಪ್ಪ ಸಖತ್ತಾಗಿತ್ತು. ಅದೊಂಥರ ಎಮೋಷನಲಿ ಅದು ಕನೆಕ್ಟ್ ಆಯ್ತು ನಮ್ಮೆಲ್ಲರಿಗೂ. ಹೆಂಗಿತ್ತು ಶೂಟಿಂಗ್ ಎಲ್ಲ? ಶೂಟಿಂಗ್ ಎಲ್ಲ ನನ್ನ ಮೇನ್ ಆಕ್ಸೆಪ್ಟ್ ಅಥವಾ ನನ್ನ ಮೇನ್ ಒಂದು ಏನಿದೆ ಅದನ್ನ ಶಾರ್ಟ್ ಫಿಲ್ಮ್ಸ್ ಮತ್ತೆ ಮೂವೀಸೇ ಅದೇ. ಸೊ ದಟ್ಸ್ ವೈ ನನ್ನ ಇಂಜಿನಿಯರಿಂಗ್ ಅಲ್ಲಿಂದ ಕೂಡ ಸ್ಕ್ರಿಪ್ಟ್ಸ್ ಬರಿತಾನೆ ಬರ್ತಾ ಇದ್ದೀನಿ. ಸೊ ಮೇನ್ ಫೋಕಸ್ ಇಸ್ ಮೈ ಆಕ್ಟಿಂಗ್ ಅಥವಾ ಡೈರೆಕ್ಷನ್. ಆಕ್ಟಿಂಗ್ ಪ್ಲಸ್ ಡೈರೆಕ್ಷನ್ ಎರಡೂ ಕೂಡ ಮೇನ್ ಫೋಕಸ್ ಇರೋದ್ರಿಂದ ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಇಂಜಿನಿಯರಿಂಗ್ ಅಲ್ಲೂ ಕೂಡ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಚಾನ್ಸ್ ಅಂತ. ಅದಾದ್ಮೇಲೆ ಬ್ಯಾಕ್ ಟು ಯು ಮಾಡಿದ್ವಿ. ಅದಾದ್ಮೇಲೆ ನಾವು ಅಮ್ಮಾಯ ಅಂತ ಮಾಡಿದ್ವಿ. ಇವಾಗ ರೀಸೆಂಟ್ ಆಗಿ ಲಾಸ್ಟ್ ಒಂದು 15-20 ಡೇಸ್ ಬ್ಯಾಕ್ ಲವ್ ಇಸ್ ಯು ಅಂತ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಸ್ಕ್ರಿಪ್ಟಿಂಗ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ನನ್ನ ಪ್ರೋಸೆಸ್ ಅಥವಾ ನನ್ನ ಮೈಂಡ್ ಥಾಟ್ ಹೇಗೆ ಹೊಡ್ತಿರುತ್ತೆ ಅಂದ್ರೆ ಮೂವೀಸ್ ತರನೇ ಹೊಡ್ತಿರುತ್ತೆ. ಸೊ ಅಲ್ಲಿ ನನ್ನ ಮೇನ್ ಕಂಪ್ಲೀಟ್ ಆಗಿ ನಾನು ಇನ್ವಾಲ್ವ್ ಮಾಡ್ಕೊಂತೀನಿ ಅದು ಶಾರ್ಟ್ ಫಿಲ್ಮ್ಸ್ಗೆ. ಸೊ ಆ ತರ ಇರ್ಬೇಕಾದ್ರೆ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಟಿಂಗ್ ಮಾಡ್ಬೇಕು ಅಥವಾ ನಾವ್ ಏನಾದ್ರು ಯಾವ್ದೋ ಒಂದು ಇದ್ ನೋಡಿದ್ರು ಕೂಡ, ನೀವೇನ್ ಹೇಳ್ತೀರ ಲೈಕ್ ಯಾವ್ದಾದ್ರು ಒಂದು ಫಿಲ್ಮ್ಸ್ಗೆ ಹೋದ್ರು, ನಾನು ಫಿಲ್ಮ್ ನೋಡ್ತಾ ಇದ್ರೆ ನಾನು ಆ ಕ್ಯಾರೆಕ್ಟರ್ ನಾನು ಅಂತ ನೋಡ್ತಾ ಇದ್ದೆ. ಇವಾಗ ಯಾವ್ದೋ ಒಂದು ಹೀರೋ ಆಗ್ಲಿ ಅಥವಾ ಯಾವ್ದೇ ಮೂವಿ ನಾನು ನೋಡ್ತಾ ಇದ್ರು, ಹೀರೋ ಅಂತ ಆ ಹೀರೋ ಏನ್ ಕ್ಯಾರೆಕ್ಟರ್ ಬರುತ್ತೆ ಅದು ನಾನು ಅಂತ ನೋಡ್ತಾ ಇದ್ದೆ. ಸೊ ನನ್ಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಅವಾಗಿಂದ ತುಂಬಾ ಏನಂತಾರೆ ಅದು ಮನೆ ಒಳಗಡೆ ಬಂದ್ಬಿಟ್ಟಿತ್ತು. ಆಕ್ಟಿಂಗ್ ಅನ್ನೋ ತರ ಎಲ್ಲ ಮಿರರ್ ಮುಂದೆ ಎಲ್ಲ ನಾವು ಮಾಡೋದು. ಸೊ ಅಂಡ್ ನನ್ನ PU ಆದ್ಮೇಲೆ ಕೂಡ ನಾನು ಬೆಂಗಳೂರಿಗೆ ನಾನು ಒಬ್ನೇ ಬಂದಿದ್ದು ಇಡೀ ನಮ್ಮ ಬ್ಯಾಚ್ ಅಲ್ಲಿ. ಸೊ ನಾನು PU ಮಂಗಳೂರಲ್ಲಿ ಮಾಡಿದ್ದು, ಸ್ಕೂಲಿಂಗ್ ಬಂದು ಮೈಸೂರಲ್ಲಿ ಮಾಡಿದ್ದು. ಬೆಂಗಳೂರಿಗೆ ಬಂದಿದ್ದು ನಾನು ಒಬ್ನೇ ಇಡೀ ನಮ್ಮ ಗ್ಯಾಂಗ್ ಅಲ್ಲಿ. ನಮ್ಮ ಮನೇಲಿ ಕೂಡ ಬೆಂಗಳೂರು ಬೇಡ, ಬಿಕಾಸ್ ಬೆಂಗಳೂರಲ್ಲಿ ಹಿಸ್ಟ್ರಿ ಇಲ್ಲ ನಮ್ದು, ಯಾರು ಓದಿರೋದಾಗ್ಲಿ ಬೆಂಗಳೂರಲ್ಲಿ ಏನೋ ಮಾಡಿರೋದಾಗ್ಲಿ ಹಿಸ್ಟ್ರಿ ಇಲ್ಲ. ನಮ್ಮ ಅಣ್ಣ ಒಬ್ರು ವರ್ಕ್ ಮಾಡ್ತಾ ಇರೋದು ಬಿಟ್ರೆ ಬೆಂಗಳೂರಲ್ಲಿ ಯಾರು ಕೂಡ ಬಂದೂ ಇಲ್ಲ, ಏನೂ ಮಾಡಿಲ್ಲ. ಸೊ ನಾನು ಒಬ್ನೇ ಬೆಂಗಳೂರಿಗೆ ಹಾಕಿದ್ದೆ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ರು, ಏನಕ್ಕೆ ಹೋಗ್ತಾ ಇದೆಯಾ ಬೆಂಗಳೂರಿಗೆ, ಏನ್ ಮಾಡ್ತೀಯ, ಬೇಡ ಇಲ್ಲೇ ಓದು ಅಂತ. ಬಟ್ ನಾನು ನಾನು ಬೆಂಗಳೂರಲ್ಲೇ ಓದ್ಬೇಕು ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಇನ್ನು ನನ್ನ ಒಳಗಡೆ ಒಂದು ಥಾಟ್ ಇತ್ತು, ನಾನು ಬೆಂಗಳೂರಿಗೆ ಹೋದ್ರೆ ಏನೋ ಒಂದು ಮಾಡೋಕ್ಕಾಗೋದು. ಮೀನ್ಸ್ ನನಗೆ ಈ ತರ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗೊತ್ತಿರಲಿಲ್ಲ. ಅವಾಗ ಇದ್ದಿದ್ದು ಮೂವೀಸ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಿ ಮಾಡ್ತಿದ್ದಾರೆ ಮೂವೀಸ್ ಅಥವಾ ಎಲ್ಲಿ ಧಾರಾವಾಹಿ ಸೀರಿಯಲ್ ಶೂಟ್ ಎಲ್ಲ ಆಗ್ತಾ ಇದೆ, ವಿ ಶುಡ್ ಗೋ ದೇರ್, ಆಡಿಷನ್ಸ್ ಕೊಡ್ಬೇಕು. ಅದೊಂದು ನನ್ನ ಥಾಟ್ ಅಲ್ಲಿ ಅದು ಮೇನ್ ಆಗಿ ನನಗೆ ಆ ಥಾಟ್ ಇದ್ದಿದ್ದಕ್ಕೆ ನಾನು ಬೆಂಗಳೂರಿಗೆ ಬರ್ಬೇಕಂತ ಬಂದಿದ್ದು. ಬಟ್ ನಾನು ಮನೇಲಿ ಹೇಳಿದ್ದು ಏನಂತ, ಇಲ್ಲ ನಾನು ಓದ್ಬೇಕು, ಅಲ್ಲೇ ಬೆಂಗಳೂರಲ್ಲೇ ಓದ್ಬೇಕು, ಟಾಪ್ ಕಾಲೇಜಲ್ಲಿ ಓದ್ಬೇಕು, ಅದು ಬೆಂಗಳೂರಲ್ಲಿ ಇರೋದಲ್ಲ ಟಾಪ್ ಕಾಲೇಜಸ್ ಇರುತ್ತೆ, ಅಲ್ಲೇ ಓದ್ಬೇಕು ಅಂತ ನಮ್ಮ ಮನೆ ಅಮ್ಮನಿಗೆಲ್ಲ ಹೇಳಿ ನಾನು ಬೆಂಗಳೂರಿಗೆ ಹೋಗ್ಬೇಕು. ಬಟ್ ನನ್ನ ಮೈಂಡ್ ಯಾವ ತರ ಕಂಪ್ಲೀಟ್ಲಿ ವಾಸ್ಡ್ ಆಗಿತ್ತಂದ್ರೆ ನಾವು ಕಷ್ಟಪಡ್ಬೇಕು, ಹಿಂಗೆ ಬರ್ಬೇಕು. ಅದಕ್ಕೆ ನಾನು ಬೆಂಗಳೂರು ಕೂಡ ಬಂದಿದ್ದು. ತುಂಬಾ ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ. ಎಷ್ಟು ಆಡಿಷನ್ಸ್ ಅಂದ್ರೆ ಮ್ಯಾಮ್ ಲೈಕ್ ಏನಿಲ್ಲ ಅಂದ್ರೆ ಒಂದು 40+ ಆಡಿಷನ್ಸ್ ಕೊಟ್ಟಿದ್ದೀನಿ 1 year ಅಲ್ಲಿ. ಬರೀ ಅದು ಹುಡ್ಕೋದು, ಅಲ್ಲಿ ಹೋಗೋದು, ಪ್ರಿಪೇರ್ ಆಗೋದು, ಹುಡ್ಕೋದು,
ಹೋಗೋದು ಅದೇ ತರ ಮಾಡ್ತಾ ಇದ್ದೆ. ಸೊ ಅಷ್ಟು ಆಕ್ಟಿಂಗ್ ಹುಚ್ಚಿರೋನಿಗೆ ಆಕ್ಟಿಂಗ್ ಇಷ್ಟ ಆದ್ರೂ ಬರ್ಲೇಬೇಕಲ್ಲ ಕರೆಕ್ಟ್. ಚೆನ್ನಾಗಿ. ಓ ಮೈ ಗಾಡ್. ಅಲ್ಲ, ಎಲ್ಲದ್ರೊಳಗಡೆನು ನಾನಿದೀನಿ ಅಂತ ಅನುಭವಿಸ್ತೀರಲ್ಲ, ಅದು ಗುಡ್ ಆಕ್ಚುಲಿ. ಓಕೆ, ಯಾವ್ದಾದ್ರು ಕೆಟ್ಟ ಅನುಭವಗಳಾಗಿದ್ಯಾ ಈ ಆಡಿಷನ್ಸ್ಗೆಲ್ಲ ಹೋಗಿ? ಇಲ್ಲ ಇಲ್ಲ, ಲೈಕ್ ಆತರ ಏನಿಲ್ಲ. ಆಡಿಷನ್ಸ್ ಹೋಗಿ ಕೊಟ್ಟಾಗಿಲ್ಲ. ಅವ್ರು ಹೇಳ್ತಿದ್ರು ಓಕೆ ವಿಲ್ ಕಾಲ್ ಮಾಡ್ತೀವಿ ಅಂತ. ಒಂದು ಕೂಡ ಕಾಲ್ ಬಂದಿಲ್ಲ. ಅಂಡ್ ಯಾವ್ದೋ ಒಂದು ಲೈಕ್ ನಂಗೆ ನೆನಪಿಲ್ಲ, ಬಟ್ ಆ ಏಜೆನ್ಸಿ ನೇಮ್ ಏನೋ, ಅವರು ದುಡ್ಡು ಕೇಳಿದ್ರು. ಅದು ಬಿಟ್ರೆ ದುಡ್ಡು ಕೊಡಿ ಇಷ್ಟ ಆಗುತ್ತೆ, ಈ ಸೀರಿಯಲ್ ಅಲ್ಲಿ ಬ್ರದರ್ ಕ್ಯಾರೆಕ್ಟರ್ ಇದೆ, ಇಷ್ಟು ಮನಿಗೆ ಈ ತರ ಆಗುತ್ತೆ ಅಂತ. ಅದು ಲಾಂಗ್ ಬ್ಯಾಕ್. ಅದು ಬಿಟ್ರೆ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಅಂಡ್ ಆಡಿಷನ್ಸ್ ಕೊಡೋದು ಬಿಟ್ಟು ನಿಲ್ಸ್ಬಿಟ್ಟಿದ್ದೆ ನಾನು. ಅವಾಗ ಅನ್ನಿಸ್ಲಿಲ್ವಾ ದುಡ್ಡು ಕೊಟ್ಟು ಹೋಗ್ಬೇಕಂತ? ನನ್ನ ಹತ್ರ ದುಡ್ಡು ಇರ್ಲಿಲ್ವಲ್ಲ, ನನ್ಗೆ ಬೇರೆಯವ್ರು ಕೇಳೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಇವಾಗ ಲೈಕ್ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ವೆಲ್ ಸೆಟಲ್ಡ್ ಇದೀವಿ, ನಾವು ಕೇಳಿದ್ರೆ ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಬಟ್ ನನ್ನ ಟೋಟಲ್ ಕಷ್ಟಪಟ್ರೆ ಆಗೋದು. ಕಷ್ಟಪಡ್ಬೇಕು. ಕಷ್ಟಪಟ್ರೆ ಇದಾಗುತ್ತೆ ಅನ್ನೋ ತರ. ಇಲ್ಲದೆ ಇರೋರು ಕಷ್ಟಪಡ್ತಾರೆ, ಅಥವಾ ಏನಾದ್ರು ಆಪರ್ಚುನಿಟೀಸ್ ಇಲ್ಲ ಅನ್ನೋರು ಅಷ್ಟು ಕಷ್ಟಪಡ್ತಾರೆ. ಇರೋರು ಯೂಸ್ ಮಾಡ್ಕೊಬೇಕನ್ನೋದು ನಂಗೆ ಇರ್ಲಿಲ್ಲ. ನನ್ಗೆ ಏನೇ ಇರ್ಲಿ ನಾನು ಕಷ್ಟಪಡ್ಬೇಕು, ಅಥವಾ ಫುಲ್ ಲೋ ಇಂದ ಹೋಗ್ಬೇಕು ಅನ್ನೋ ತರ ಒಂದು ಥಾಟ್ ಇದ್ದಿದ್ರಿಂದ ನಾನು ಆತರ ನಮ್ಮ ಮನೆಗೂ ಕೂಡ ಹೇಳಿಲ್ಲ. ಇಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದೀನಿ ಅನ್ನೋದು ಹೇಳಿಲ್ಲ. ಈಗ ನಿಮ್ಗೆ ಹೇಳಿದ್ದು ಕೂಡ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಯಾರ ಹತ್ರ ನಾನು ಶೇರ್ ಮಾಡಿಲ್ಲ ಇದು. ಯಾರಿಗೂ ಕೂಡ ನನ್ನ ಫ್ರೆಂಡ್ಸ್ ಹತ್ರ ಆಗ್ಲಿ, ನಮ್ಮ ಫ್ಯಾಮಿಲಿ ಹತ್ರ ಆಗ್ಲಿ, ಈ ತರ ಯಾವ್ದೇ ಇನ್ಸಿಡೆಂಟ್ ನಾನು ಶೇರ್ ಮಾಡೋದಿಲ್ಲ. ಅಂಡ್ ನನ್ನ ಬರೀ ನಾನೇ ಇಟ್ಕೊಂಡಿರ್ತೀನಿ. ಅಂಡ್ ನಾನು ನಿಮ್ಗೆ ಹೇಳ್ತಿರೋದು, ನೀವು ಕೇಳಿದ್ರಲ್ಲ ಆಕ್ಟಿಂಗ್ ಹೇಗೆ ಬರುತ್ತೆ ಅಂತ, ಇಷ್ಟು ಹುಚ್ಚಿತ್ತು. ಅಂಡ್ ನಾನು ಬೆಂಗಳೂರಿಗೆ ಬಂದಿದ್ ಕೂಡ ರೀಸನ್, ಇಲ್ಲಿ ಆಡಿಷನ್ಸ್ ಅಟೆಂಡ್ ಮಾಡ್ಬೋದು, ಸೀರಿಯಲ್ಸಿಗೂ ಆಡಿಷನ್ಸ್ ಅಟೆಂಡ್ ಮಾಡ್ಬೋದು. ಇಲ್ಲಿ ಮೂವಿ ಮಾಡೋರೆಲ್ಲ ಇಲ್ಲೇ ಇರ್ತಾರೆ, ಒಂದೊಂದು ಥಾಟ್ ನಂದು. ಸೊ ಇಲ್ಲಿ ಬಂದ್ರೆ ಏನೋ ಒಂದು ಆಗುತ್ತೆ ಅನ್ನೋ ತರ. ಸೊ ಆ ಥಾಟ್ ಇಂದ ಬಂದಿದ್ದಕ್ಕೆ ಅಲ್ಲಿ ಆಡಿಷನ್ಸ್ ಎಲ್ಲ ವರ್ಕ್ ಆಗ್ತಿರ್ಲಿಲ್ಲ. ದೆನ್ ಐ ಥಾಟ್ ಓಕೆ ಶಾರ್ಟ್ ಫಿಲ್ಮ್ಸ್ ಮಾಡೋಣ, ಹಾಗೆ ರೀಚ್ ಆಗುತ್ತೆ. ರೀಚ್ ಆದ್ಮೇಲೆ ವಿ ವಿಲ್ ಅಪ್ರೋಚ್ ಅನ್ನೋ ತರ. ಓಕೆ, ಅಕ್ಷಯ್ ಅವರು ಬಿಗ್ ಬಾಸ್ ನೋಡ್ತಿದ್ದಾರಾ? ಬಿಗ್ ಬಾಸ್ ಫ್ರೀಕ್ವೆಂಟ್ ಆಗಿಲ್ಲ, ಅವಾಗ ಅವಾಗ. ಫೇವರೇಟ್ ಕಂಟೆಸ್ಟೆಂಟ್ ಈ ಸೀಸನ್ ಅಲ್ಲ, ರಘು ಅವ್ರು ಇಷ್ಟ ಆಗ್ತಾರೆ. ಯಾಕೆ? ವೆಲ್ ಮೆಚ್ಯೂರ್ಡ್ ಆಗಿ ಮಾತಾಡ್ತಾರೆ, ಏನ್ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಆಮೇಲೆ ಗಿಲ್ಲಿ ಅವ್ರು ಕೂಡ ಇಷ್ಟ ಆಗ್ತಾರೆ. ಲೈಕ್ ಗಿಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ. ಏನ್ ಪಂಚ್ ಲೈನ್ಸ್ ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಬ್ರು ಕೂಡ ಇಷ್ಟ ಆಗ್ತಾರೆ ನಂಗೆ. ಅಶ್ವಿನಿ ಅವರಲ್ಲಿ ನನ್ಗೆ ತುಂಬಾ ಏನ್ ಇಷ್ಟ ಆಗುತ್ತೆ ಅಂದ್ರೆ ಅವ್ರನ್ನವ್ರು ಬಿಟ್ಕೊಡಲ್ಲ. ಏನಾಗಿ ನಿನ್ನ ಆಪೋಸಿಟ್ ಯಾರಾದ್ರೂ ಇರಪ್ಪ, ನನ್ ಮರ್ಯಾದೆ ಮುಖ್ಯ. ಅವ್ರು ನನ್ಗದ್ ನನ್ ಕರೆಕ್ಟ್ ಅನ್ಸುತ್ತೆ. ಸೊ ಓಕೆ, ನನ್ಗೆ ನೀನ್ ಯಾಕೆ ಹೇಳ್ತಾ ಇದೀಯಾ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಷ್ಟೇ. ಅವ್ರು ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಅಷ್ಟು ಜನ ಅವ್ರನ್ನ ಸಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ ಒಂದ್ ಪಾಯಿಂಟ್ ಆಫ್ ವ್ಯೂಗೆ. ಲೈಕ್ ಯಾವ್ದೋ ಒಂದು ರಕ್ಷಿತಾ ಅವ್ರದ್ದು ಏನೋ ಒಂದು ಇಶ್ಯೂ, ಅವ್ರನ್ನ ತುಂಬಾ ಕುಗ್ಸಕ್ ಟ್ರೈ ಮಾಡಿದ್ರು ಎಲ್ರು. ಬಟ್ ಅವ್ರು ಆವಾಗ್ಲೂ ಕರೆಕ್ಟ್ ಆಗಿ ಬೇರೆಯವ್ರಿಗೆ ಯಾರಿಗೆ ಆಗಿದ್ರು ತುಂಬಾ ಸಾಫ್ಟ್ ಆಗ್ಬಿಡ್ತಾ ಇದ್ರು. ಇವಾಗ್ಲೂ ಕೂಡ ಇವ್ರು ಸ್ವಲ್ಪ ಲೈಟ್ ಆಗಿ ಸಾಫ್ಟ್ ಆಗಿದ್ದಾರೆ. ಬಟ್ ಅವ್ರನ್ನ ಬಿಟ್ಕೊಡ್ದೆ ಆಯ್ತು ನಿಂತ್ಕೊಳ್ರ, ಆಯ್ತು ನಾನು ಮಾತಾಡ್ತೀನಿ. ಈಗ್ಲೂ ಕೂಡ ಜಗಳ ಮಾತಾಡ್ತಾರಲ್ಲ, ಆ ಸ್ಪಿರಿಟ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅಶ್ವಿನಿ ಅವರಲ್ಲಿ. ಅಂಡ್ ಗಿಲ್ಲಿ ಅವರಲ್ಲಿ ಅವರ ಕಾಮಿಡಿ ಸೆನ್ಸ್ ಇಷ್ಟ ಆಗುತ್ತೆ. ಓವರ್ ಆಲ್ ನೋಡಿದ್ರೆ ನಂಗೆ ರಘು ಅವರು ಪರ್ಸನಲಿ ತುಂಬಾ ಇಷ್ಟ. ರಕ್ಷಿತಾ ಅವ್ರು ನಮ್ಮ ಫೀಲ್ಡ್ ಇಂದ ಬಂದಿರೋದು, ಯೂಟ್ಯೂಬ್ ಇಂದ. ಅವರು ತುಂಬಾ ಇಷ್ಟ ಆಗ್ತಾರೆ, ಯೂಟ್ಯೂಬ್ ಅಂಡ್ ಸೋಷಿಯಲ್ ಮೀಡಿಯಾ ಇಂದ. ಅವ್ರು ಗೆದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ನೋಡ್ತೀರಾ? ಅವಾಗ ನಾಟ್ ಫ್ರೀಕ್ವೆಂಟ್ ಆಗಿ.